ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಸಪ್ತಮ ಸರ್ಗದಲ್ಲಿ ಪ್ರಥಮ ಶ್ಲೋಕ. ಅಥ ಹೈಮವತೆ ತಟಾಂತರೆ ಬದರೀಷಂಡವಿಶೇಷಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞಃ ಸದದರ್ಶ ವಿಶ್ರುತಂ. ಅಥ ಹೈಮವತೆ ತಟಾಂತರೆ ಬದರೀಷಂಡವಿಶೇಷಮಂಡಿತಂ ಪರಮಾಶ್ರಮಂ ಆಶ್ರಯಂ ಶ್ರಿಯಃ ಸಕಲಜ್ಞಃ ಸಹ ದದರ್ಶ ವಿಶ್ರುತಂ. ಅಥ ಹಿಮಬಲ್ಲಂಘನಾನಂತರಂ ಅಂದರೆ ಹಿಮಾಲಯ ಪರ್ವತದ ಆಚೆ ದಡಕ್ಕೆ ಹೋದ ಬಳಿಕ ಅಂತ ಅರ್ಥ. ಸಹ ಸಕಲಜ್ಞ ಸರ್ವಜ್ಞರಾದ ಶ್ರೀಮನ್ ಮಧ್ವಾಚಾರ್ಯರು ಹಿಮವತಃ ಸಂಬಂಧಿ ಹೈಮವತಂ ಅನ್ಯತ್ತಟಂ ತಟಾಂತರಂ ತಸ್ಮಿನ್ ಹಿಮವತಃ ಉತ್ತರ ಪಾರ್ಶ್ವ ಇತಿ ಯಾವತ್. ಉತ್ತರ ಬದರಿಗೆ ಹೋದ ಬಳಿಕ ಅಂತ, ಬದರಿ ಹಿಮಾಲಯದ ಮತ್ತೊಂದು ತಟ ಅಂತ, ಉತ್ತರ ಬದರಿ ಅಂತ ಉತ್ತರ ಪಾರ್ಶ್ವ ಅಂತ ಕರೀತಾರೆ. ಅಲ್ಲೇನಿತ್ತು, ಬದರೀ ವೃಕ್ಷಾನಾಂ ಯಾನಿ ಷಂಡಾನಿ ಸಮೂಹ ತೈಹಿ ವಿಶೇಷ ಮಂಡಿತೈಹಿ ವಿಶೇಷೇಣ ಅಲಂಕೃತ. ಆ ಹಿಮಾಲಯದ ಉತ್ತರ ಪಾರ್ಶ್ವ ಅದು ಬದರೀ ವೃಕ್ಷಗಳಿಂದ ಅಲಂಕರಿಸಲ್ಪಟ್ಟಿತ್ತಂತೆ. ಭಾರಿ ಬದರೀ ವೃಕ್ಷಗಳು, ಅದು ಅದರಿಂದ ಅಲಂಕರಿಸಲ್ಪಟ್ಟಿತ್ತು ಅಂತ. ಮತ್ತು ಹೇಗಿತ್ತು, ಶ್ರಿಯಂ ಆಶ್ರಯಂ ಹಾಗೆ ಅಂತ, ರಮಾಯಾಹ ಆಧಾರಂ ಅಂದರೆ ಶೋಭೆ, ತುಂಬ ಶೋಭಿಸ್ತಾ ಇತ್ತು, ಪ್ರಕಾಶಮಾನವಾಗಿತ್ತು ಅಂತ, ಕಾಂತಿಯುಕ್ತವಾಗಿತ್ತು ಅಂತ. ಮತ್ತು ವಿಶ್ರುತಂ ಪ್ರಸಿದ್ಧವಾಗಿ, ಪರಮಾಶ್ರಮಂ ಅಲ್ಲಿ ಬದರಿಯಲ್ಲಿ, ಉತ್ತರ ಬದರಿಯಲ್ಲಿ ಪ್ರಸಿದ್ಧ ಆಶ್ರಮ ಇದೆ. ಅಂತಹ ಉತ್ತಮವಾದ ಶ್ರೇಷ್ಠವಾದ ಆಶ್ರಮವನ್ನ ಶ್ರೀಮನ್ ಮಧ್ವಾಚಾರ್ಯರು ದರ್ಶನ ಮಾಡಿದರು. ಅಂದರೆ ಉತ್ತರ ಬದರಿಕಾಶ್ರಮಂ ದದರ್ಶ. ಈಗ ಹೆಂಗೆ ದಕ್ಷಿಣ ಬದರಿಕಾಶ್ರಮ ಅಂದ್ರೆ ಅನಂತ ಮಠ ದೇವಾಲಯ ಇದೆಯೋ ಅದು, ಅದೇ ತರ ಉತ್ತರ ಪಾರ್ಶ್ವದಲ್ಲಿ ಇರತಕ್ಕ ಆಶ್ರಮವನ್ನ ಆಚಾರ್ಯರು ಕಂಡ್ರು ಅಂತ ಅರ್ಥ. ಎರಡನೇದು, ಹಿಮವರ್ಷರವಿಪ್ರಭಾಸಹಾಃ ಪೃಥುಸತ್ರ ಪ್ರಥಿತಾ ದ್ವಿಜಾಶ್ರಯಾಃ ಅಪಿ ವಿಷ್ಣುಪದಸ್ಪೃಶೋ ಲಸನ್ನುಭಯೇ ಯತ್ರ ವಿಚಿತ್ರಶಾಖಿನಃ. ಹಿಮವರ್ಷರವಿಪ್ರಭಾಸಹಾಃ ಪೃಥುಸತ್ರ ಪ್ರಥಿತಾಃ ದ್ವಿಜಾಶ್ರಯಾಃ ಅಪಿ ವಿಷ್ಣುಪದಸ್ಪೃಶಃ ಅಲಸನ್ ಉಭಯೇ ಯತ್ರ ವಿಚಿತ್ರಶಾಖಿನಃ. ಆಶ್ರಮಮೇವ ವರ್ಣಯತಿ. ಆ ಆಶ್ರಮ ಹೇಗಿತ್ತು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಯತ್ರ ಬದರಿಕಾಶ್ರಮೇ ಉಭಯೇ, ಎರಡು ವಿಧವಾದ ವಿಚಿತ್ರ ಶಾಖಿನಃ, ನಾನಾ ವಿಧವಾದ ಶಾಖೆಗಳಿಂದ ತುಂಬಿದ ನಾನಾ ವಿಧವಾದ ವೃಕ್ಷಗಳು. ಮತ್ತು ಇದು ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ. ಆ ಆಶ್ರಮದಲ್ಲಿ ಋಷಿಗಳು ಋಗಾದಿ ನಾನಾ ಶಾಖಾ ಅಂದ್ರೆ ಇದನ್ನ ಒಂದು ಸತ್ರ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ, ಇನ್ನೊಂದು ವನಪರವಾಗಿ ಮಾಡ್ತಾರೆ. ನೋಡಿ, ವನದ ಪರವಾಗಿ ಮಾಡಿದಾಗ ನಾನಾ ವನಗಳಿತ್ತು ಅಂತ. ಇನ್ನು ಋಷಿಗಳು ಜ್ಞಾನಿಗಳ ಪರವಾಗಿ ಅರ್ಥ ಮಾಡಿದಾಗ ಋಗಾದಿ ನಾನಾ ಶಾಖೆಗಳು ಉಳ್ಳವರು, ಹಂಗಂದ್ರೆ ಋಗಾದಿ ನಾನಾ ಶಾಖೆಗಳನ್ನು ಓದಿಕೊಂಡವರು ಅರ್ಥ. ಏವಂ ವೃಕ್ಷಾಹ ವಿಪ್ರಾಶ್ಚ, ಮರಗಳು ಮತ್ತು ವಿಪ್ರರು ಅಂತ ಎರಡು ರೀತಿಯಾಗಿ ಅರ್ಥ ಹೇಳಿ ಅಲಸನ್ ಶೋಭಿಸ್ತಾ ಇದ್ದರು ಅಂತ. ಯತ್ರ ಇತಿ ಯಚ್ಛಬ್ದಸ್ಯ ತಮ್ಮ ಆಶ್ರಮಂ ದದರ್ಶ ಇತಿ ಪೂರ್ವೇನ ಅನ್ವಯ. ಕಥಂಭೂತಾಃ ವೃಕ್ಷಾಃ ವಿಪ್ರಾಃ, ಮತ್ತೆ ಆ ಮರಗಳು ಬ್ರಾಹ್ಮಣರು ಹೇಗಿದ್ರು ಹಾಗೆಂದ್ರೆ ಹಿಮವರ್ಷ ರವಿಪ್ರಭಾಸಹಾಃ. ಹಿಮಂ ಅಂದರೆ ನೀಹಾರಃ,
ವರ್ಷಂ ವೃಷ್ಟಿ ರವೇ ಸೂರ್ಯಸ್ಯ ಪ್ರಭಾ ಆತಪಃ ಹಿಮಂ ಅಂದರೆ ವರ್ಷಂ ಹಿಮಂ ಚ ವರ್ಷಂ ಚ ರವಿಪ್ರಭಾ ಅಂದರೆ ಬಿಸಿಲು, ಹಿಮ ಅಂದರೆ ಮಂಜು, ವರ್ಷ ಮಳೆ, ಮತ್ತು ರವಿ ಸೂರ್ಯ ಒಂದಾದ ಮೇಲೆ ಒಂದು ಬರ್ತಾ ಇರ್ತವೆ. ಹೌದು ತಾನೆ? ಋತುಗಳು ಹೇಮಂತ ಋತು, ಶಿಶಿರ ಋತು, ಮತ್ತೆ ವಸಂತ ಋತು, ಆ ಥರ ಚಳಿ, ಬಿಸಿಲು, ಮಳೆ, ಇದು ರಿಪೀಟ್ ಆಗ್ತಾ ಇರ್ತದೆ. ಅದನ್ನೆಲ್ಲ ಸಹಿಸುವವರಾಗಿ ಇದ್ರು ಅಂತ ಆ ಮರಗಳು ಹಾಗಿತ್ತು. ಅದೇ ಥರ ಅಲ್ಲಿದ್ದ ಬ್ರಾಹ್ಮಣರು ಅಷ್ಟೇ. ಋಷಿಗಳು ಚಳಿ, ಬಿಸಿಲು, ಮಳೆ ಇದನ್ನೆಲ್ಲ ಸಹಿಸಿಕೊಂಡು ಅಲ್ಲಿ ತಪಸ್ ಮಾಡ್ತಾ ಇದ್ರು ಅಂತ ಅರ್ಥ. ವಿಪ್ರಾಸ್ತು ತಪಸ್ವಿತ್ವ ಧೈರ್ಯೇನ ತತ್ಸಹಾಹ ಅಂತ. ಪೃಥುಸತ್ರ ಪ್ರತಿತಾಹ ಅಂತ ಹೇಳ್ತಾರೆ. ಪೃಥೂನಿ ಮಹಂತಿ ತಾನಿ ಸತ್ರಾಣಿ ವನಾನಿ ಯಜ್ಞಾಶ್ಚ ಪೃಥುಸತ್ರಾಣಿ. ಅಲ್ಲಿ ದೊಡ್ಡ ದೊಡ್ಡದಾದ ವನಗಳು ಇದ್ದವು ಅಂತ ಹೇಳ್ತಾರೆ. ಆ ಆಶ್ರಮದ ಸುತ್ತ ಅನೇಕ ವನಗಳು ಇದ್ದವು. ಸತ್ರ ಅಂದ್ರೆ ವನ ಅಂತ ಒಂದು ಅರ್ಥ. ಇನ್ನೊಂದು ಸತ್ರ ಅಂದ್ರೆ ಯಜ್ಞಗಳು ಅಂತ ಒಂದು ಅರ್ಥ. ಅನೇಕ ಯಜ್ಞಗಳನ್ನ ಮಾಡ್ತಾ ಬ್ರಾಹ್ಮಣರು ಅಲ್ಲಿ ಇದ್ರು ಅಂತ ಹೇಳ್ತಾರೆ. ದ್ವಿಜಾಶ್ರಯ, ಆ ಮರಗಳು ಅನೇಕ ದ್ವಿಜರಿಗೆ, ಪಕ್ಷಿ, ದ್ವಿಜ ಅಂದ್ರೆ ಪಕ್ಷಿ ಅಂತ ಒಂದು ಅರ್ಥ, ಅನೇಕ ಪಕ್ಷಿಗಳಿಗೆ ಆಧಾರಭೂತವಾಗಿ ಇತ್ತು. ಚೆನ್ನಾಗಿ ಮರಗಳು ಹಣ್ಣುಗಳು ಇದ್ರೆ ಪಕ್ಷಿಗಳು ಬಂದು ಅಲ್ಲಿ ವಾಸ ಮಾಡಿಕೊಂಡು ಇರುತ್ತವೆ. ಅದೇ ತರ ಬ್ರಾಹ್ಮಣರ ಪರವಾಗಿ ಅಲ್ಲಿ ಅನೇಕ ಬ್ರಾಹ್ಮಣರು ಅವರಿಗೆ ಆಧಾರಭೂತವಾಗಿ ಇತ್ತು ಆ ಆಶ್ರಮ ಅಂತ ಹೇಳ್ತಾರೆ. ವೃಕ್ಷಾಹ ಪಕ್ಷಿಣಾಂ ಆಶ್ರಯ ವಿಪ್ರಾಹ ಬ್ರಾಹ್ಮಣಾಶ್ರಯ. ವಿಷ್ಣುಪದ ಸ್ಪೃಶ, ಮರಗಳು ಹೇಗಿತ್ತು? ವಿಷ್ಣುಪದ ಅಂದ್ರೆ ಆಕಾಶ, ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಇತ್ತು ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣರ ಪರವಾಗಿ ವಿಷ್ಣುಪದ ಸ್ಪೃಶ, ವಿಷ್ಣು ಅಂತ ಪರಮಾತ್ಮ ಅಂತ ಇಲ್ಲಿ ಅರ್ಥ. ಪರಮಾತ್ಮನ ಪಾದವನ್ನ ಆಶ್ರಯಿಸಿದವರಾಗಿ ಅವರಿದ್ದರು ಅಂತ ಒಟ್ಟು. ವಿಪ್ರಾಸ್ತು ವಿಷ್ಣೋಹೋ ಪದಂ ಸ್ಪೃಶಂತಿ ಸ್ಮರಂತಿ ಅಂತ ಅರ್ಥ. ಪರಮಾತ್ಮನ ಪಾದವನ್ನ ಸ್ಮರಿಸ್ತಾ ಬ್ರಾಹ್ಮಣರು ಇದ್ದರು ಅಂತ. ಇದರಿಂದ ಏನ್ ಗೊತ್ತಾಯಿತು? ಅನೇನ ಶ್ಲೋಕೇನ, ಈ ಆಶ್ರಮದಲ್ಲಿ ನಾನಾ ವಿಧಾಹ ವೃಕ್ಷ, ನಾನಾ ವಿಧವಾದ ವೃಕ್ಷಗಳು ಇದ್ದವು, ಮತ್ತು ಋಗ್ಯಜು ಸಾಮಾದಿ ಶಾಖೆಗಳನ್ನು ಅಧ್ಯಯನ ಮಾಡಿದ ವಿಪ್ರರು ಬ್ರಾಹ್ಮಣರು ಕೂಡ ಇದ್ದರು ಅಂತ ಒಟ್ಟು ತಿಳಿಸ್ತಾ ಇದ್ದಾರೆ. ಮೂರನೇದು, ಶ್ರವಣಾಮೃತಗೀರ್ಗಣೈರ್ದ್ವಿಜೈಃ ಸುಖಮುಖ್ಯೈ ಶುಭಪಕ್ಷಿಭಿರ್ಯುತಂ ಕಮಲೇಷ್ಟತಮಸ್ಥಿರಾಂತರೈರಪಿ ಹಂಸೈಃ ಪರಮೈರಮೇಚಕೈಃ. ಮತ್ತು ಆಶ್ರಮ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸಹ ಶ್ರೀಮಧ್ವಾಚಾರ್ಯ ಶ್ರವಣಾನಾಂ ಶ್ರೋತॄಣಾಂ ಅಮೃತಾಯಮಾನಃ ಗಿರಾಂ ವಾಚಂ ಗಣಃ ಸಮೂಹಃ. ಅಂದರೆ ಆಚಾರ್ಯರ ಕಿವಿಗಳಿಗೆ ಸುಖಕರವಾದ ಶಬ್ದಗಳು, ಇಂಪಾದ ಧ್ವನಿಗಳು ಬಂದು ಬಿತ್ತವು ಅಂತ ಹೇಳ್ತಾ ಇದ್ದಾರೆ. ಆ ಪಕ್ಷಿಗಳು ಆ ರೀತಿಯಾಗಿ ಸುಖಮುಖ್ಯೈಹಿ, ಶುಕ ಮುಂತಾದ ಪಕ್ಷಿ ಅಂದ್ರೆ ಗಿಣಿ ಮುಂತಾದ ಪಕ್ಷಿಗಳು ಆ ಥರ ಶಬ್ದ ಮಾಡ್ತಾ ಇದ್ದವು ಹಾಗೆ ಅಂತ. ಅದು ಹೇಗಿದ್ದವು ಹಾಗಂದ್ರೆ ಶುಭ ಪಕ್ಷಿಭಿಹಿ, ಅಂದ್ರೆ ಒಳ್ಳೆ ರೆಕ್ಕೆಗಳಿಂದ ಕೂಡಿದಾಗಿ ಇದ್ದವು. ದ್ವಿಜೈಹಿ ವಿಹಂಗೈಹಿ ಯುತಂ ಯುಕ್ತಂ. ಶ್ರವಣಾಮೃತ ಗೀರ್ಗಣೈಹಿ, ಶ್ರವಣಯೋಹೋ ಅಮೃತಾಯಮಾನಾನಾಂ ಗಿರಾಂ ಶಾಸ್ತ್ರವಚನಾನಾಂ ಗಣಾಃ ಯೇಷಾಂ. ಇನ್ನು ಬ್ರಾಹ್ಮಣರ ವಿಪ್ರರ ಪರವಾಗಿ ವ್ಯಾಖ್ಯಾನ ಮಾಡಿದಾಗ ಶ್ರವಣಾಮೃತ ಗೀರ್ಗಣೈಹಿ, ಶ್ರವಣಕ್ಕೆ ಅಮೃತಪಾನ ಮಾಡಿದಂತೆ ಇರತಕ್ಕ ಶಾಸ್ತ್ರ ವಚನಗಳನ್ನ ಹೇಳ್ತಾ ಇದ್ರು, ಅದು ಅವರ ಕಿವಿಗೆ ಬಿತ್ತು ಹಾಗೆ ಅಂತ. ಶುಕಮುಖ್ಯೈಹಿ, ಶುಕಾಚಾರ್ಯರೇ ಮುಂತಾದ ಶ್ರೇಷ್ಠ ಜ್ಞಾನಿಗಳು ಅಲ್ಲಿ ಇದ್ದರು. ಶುಭ ಪಕ್ಷಿಭಿಹಿ, ಶುಭ ಅಂದ್ರೆ ವಿಷ್ಣು ಸಂಬಂಧಿತ್ವೇನ ಶೋಭಮಾನಃ ಪಕ್ಷಃ ಸಿದ್ಧಾಂತಃ, ವಿಷ್ಣು ಸರ್ವೋತ್ತಮ ಇರತಕ್ಕ ಸಿದ್ಧಾಂತವನ್ನ ಆಶ್ರಯಿಸಿದವರೇ. ಪಕ್ಷ ಅಂದ್ರೆ ಸಿದ್ಧಾಂತ ಅಂತ ಅಲ್ಲಿ ಅರ್ಥ. ಆ ವಿಷ್ಣು ಸರ್ವೋತ್ತಮ ಎನ್ನುವ ಸಿದ್ಧಾಂತವನ್ನ ಆಶ್ರಯಿಸಿದವರಾಗಿ
ಅಲ್ಲಿ ಬ್ರಾಹ್ಮಣರು ಇದ್ದರು ಅಂತ ಅರ್ಥ. ದ್ವಿಜೈಹಿ ಮುನಿಭಿಹಿ ಯುತಂ. ಪುನಃ ಕಥಂಬುತ ಮತ್ತೆ ಹೇಗಿತ್ತು ಹಾಗೆಂದ್ರೆ ಕಮಲೇಷ್ಟತಮ ಸ್ಥಿರಾಂತರೈಹಿ. ಕಮಲಂ ತದಿಷ್ಟತಮಂ ಅತಿಪ್ರಿಯಂ. ಅತಿಪ್ರಿಯ ಕಮಲಂ ಇತಿ ಯಾವತ್ ತಸ್ಮಿನ್ ಸ್ಥಿರಂ ನಿಶ್ಚಲಂ ಅಂತರಂ ಮನಃ. ಕಮಲಗತ ಮಕರಂದೋತ್ಸುಕೈಹಿ ಇತ್ಯರ್ಥಃ. ಅಲ್ಲಿದ್ದ ಕಮಲದಲ್ಲಿ ಇದ್ದ ಮಕರಂದವನ್ನು ಹೀರ್ತಾ ಅನೇಕ ದುಂಬಿಗಳು ಅಲ್ಲಿ ಇದ್ದುವು ಅಂತ ಹೇಳ್ತಾರೆ. ಪರಮೈಹಿ ಉತ್ತಮೈಹಿ ಹಂಸೈಹಿ. ಶ್ರೇಷ್ಠವಾದ ಹಂಸ ಪಕ್ಷಿಗಳಿಂದ ಕೂಡಿದಾಗಿ ಇತ್ತು ಅಂತ. ಅದರಿಂದ ಬದರಿಕಾಶ್ರಮೇ ಬಹವಃ ಕಮಲಾಕರಾಹ. ಅನೇಕ ಕಮಲಗಳು ತುಂಬಿದ ಕೆರೆಗಳು ಮತ್ತು ಹಂಸ ಪಕ್ಷಿಗಳು ಅಲ್ಲಿ ತುಂಬಿದ್ದವು ಅಂತ ಹೇಳ್ತಾರೆ. ಇನ್ನು ಬ್ರಾಹ್ಮಣರ ಪರವಾಗಿ ಹೇಳುವಾಗ ಕಮಲೇಷ್ಟತಮ ಸ್ಥಿರಾಂತರೈಹಿ. ಕಮಲಾಯ ಲಕ್ಷ್ಮ್ಯಾಹ ಇಷ್ಟತಮಃ ಅತಿಪ್ರಿಯ ಹರಿಹಿ. ಕಮಲೇಷ್ಟತಮ ಅಂದ್ರೆ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ. ಅವನಲ್ಲಿ ಸ್ಥಿರವಾದ ಮನಸ್ಸು ಉಳ್ಳವರಾಗಿ ಅಮೇಚಕೈಹಿ ನಿರ್ಮಲವಾದ ತ್ರಿಕರಣ ಶುದ್ಧಿಯಿಂದ ಕೂಡಿದ ಪರಮಹಂಸೈಹಿ ಸನ್ಯಾಸಿಗಳಿಂದ. ಪರಮಹಂಸರು ಅಂದ್ರೆ ಸನ್ಯಾಸಿಗಳು, ಯೋಗಿಗಳು, ಅವರಿಂದ ಕೂಡಿದ್ದಾಗಿ ಆಶ್ರಮ ಇದ್ದವು ಅಂತ ಅರ್ಥ. ಅತ್ರ ಆಶ್ರಮೇ ಶ್ರಾವ್ಯ ಧ್ವನಿ ಶುಕಾದಿ ಪಕ್ಷಿಣಃ ತತ್ರತ್ಯ ಸರಸ್ಸು ಕಮಲಾರಸೋತ್ಸುಕ ಹಂಸಪಕ್ಷಿಣಃ ಸಂತಿ. ಒಟ್ಟು ತಾತ್ಪರ್ಯ ಇದು. ಆ ಆಶ್ರಮದಲ್ಲಿ ಕಿವಿಗೆ ಇಂಪಾದ ಧ್ವನಿಯನ್ನು ಮಾಡತಕ್ಕ ಶುಕ ಮುಂತಾದ ಪಕ್ಷಿಗಳು ಮತ್ತು ಅಲ್ಲಿದ್ದ ಸರಸ್ ಕೆರೆಗಳಲ್ಲಿ ಕಮಲಗಳು ತುಂಬಿದ್ದವು, ಹಂಸ ಪಕ್ಷಿಗಳು ತುಂಬಿದ್ದವು ಹಾಗೆ ಅಂತ. ಅದೇ ರೀತಿಯಾಗಿ ಬ್ರಾಹ್ಮಣರ ಪರವಾಗಿ ವೇದಶಾಸ್ತ್ರ ಪ್ರವಚನ ಶ್ರವಣ ಮನನಾದಿ ವ್ಯಾಪಾರಕಾರಿಣಃ ಶುಕಾಚಾರ್ಯಾದಿ ಮುನಯಃ. ವೇದಶಾಸ್ತ್ರದ ಪ್ರವಚನ ಶ್ರವಣ ಮನನಾದಿಗಳನ್ನೆಲ್ಲ ಮಾಡುತ್ತಾ ಆ ಶುಕಾಚಾರ್ಯರೇ ಮೊದಲಾದ ಅನೇಕ ಜ್ಞಾನಿವರಿಯರು ಅಲ್ಲಿ ಇದ್ದರು. ಅವರು ಲಕ್ಷ್ಮೀಪತಿಂ ಧ್ಯಾಯಂತಹ. ಮತ್ತು ಲಕ್ಷ್ಮೀಪತಿಯನ್ನ ಧ್ಯಾನ ಮಾಡಿಕೊಂಡಿರತಕ್ಕ ಪರಮಹಂಸರು ಸನ್ಯಾಸಿಗಳು ಕೂಡ ಅಲ್ಲಿ ಇದ್ದರು ಅಂತ. ಶ್ರವಣಾಮೃತಗೀರ್ಗಣೇ ದ್ವಿಜೈಹಿ ಸುಖಮುಖ್ಯೈ ಶುಭಪಕ್ಷಿಭಿರ್ಯುತಂ ಕಮಲೇಷ್ಟತಮಸ್ಥಿರಾಂತರೈರಪಿ ಹಂಸೈ ಪರಮೈರನೇಚಕೈಹಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ. ಮುಂದೆ ನೋಡೋಣ.